ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸದ್ಯ ರಾಜ್ಯದ ರಾಜಕೀಯ ಬೆಳವಣಿಗೆಗಳನ್ನು ನೀವು ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ. ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಚಳಿಗಾಲದ ಕೊನೆ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನೇನೆಲ್ಲ ಮಾತು ಆಚೆಗೆ ಬಂತು, ಅದಾದ ಬಳಿಕ ಏನೇನೆಲ್ಲ ಬೆಳವಣಿಗೆಗಳು ನಡೀತು. ಪೊಲೀಸರು ಬರ್ತಾರೆ, ಸಿ.ಟಿ. ರವಿ ಅವರನ್ನು ಬಂಧಿಸ್ತಾರೆ, ಕರ್ಕೊಂಡೋಗಿ ರಾತ್ರಿ ಎಲ್ಲ ಏನು ನಡೀತು, ಬೆಳಗ್ಗೆ ಏನು ನಡೀತು, ಕೋರ್ಟ್ ಇವತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಏನು ಆದೇಶವನ್ನು ಕೊಡ್ತು, ಜೊತೆಗೆ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲಬಹುದು, ಮುಗಿಯುತ್ತಾ ಅಥವಾ ಮುಂದುವರಿಯುತ್ತಾ, ಸೊ ಇದೆಲ್ಲವನ್ನು ಕೂಡ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜೊತೆಗೆ ಮಾತನಾಡ್ತಿರ್ತಕ್ಕಂಥ ಮಧ್ಯದಲ್ಲಿ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಕೂಡ ಆಗಾಗ ಆಗ್ತಾ ಇರ್ತೀನಿ, ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ಪ್ರಕರಣ ಏನು ನಡೀತು ಅನ್ನೋಂಥದ್ದು ತುಂಬ ಜನರಿಗೆ ಗೊತ್ತು ನೆನ್ನೆನೂ ಕೂಡ, ಬಟ್ ಎಷ್ಟೋ ಜನರಿಗೆ ಗೊತ್ತಿಲ್ಲ ಕೆಲವರಿಗೆ. ಸೊ ಇವತ್ತೇನೇನು ನಡೀತು ಅನ್ನೋದಕ್ಕಿಂತ ಮೊದಲಾಗಿ ನಿನ್ನೆ ಈ ಪ್ರಕರಣ ಏನು ನಡೀತು ಅನ್ನೋದನ್ನು ಚಿಕ್ಕದಾಗಿ ವಿವರಿಸ್ತೀನಿ. ಅದಾದ ಬಳಿಕ ಇವತ್ತೇನೇನೆಲ್ಲ ನಡೀತು ಅನ್ನೋಂಥ ಅಪ್ಡೇಟ್ಸನ್ನು ನಾನು ನಿಮ್ಗೆ ಕೊಡ್ತೀನಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಕೊನೆಯ ಅಧಿವೇಶನ ನಿನ್ನೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ವಿಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಅಲ್ಲಿನ ಸದಸ್ಯರು ಆರೋಪ ಪ್ರತ್ಯಾರೋಪ ಅದು ಇದು ಚರ್ಚೆ ಮಾಡುವಂಥದ್ದು ಸಹಜವಾಗಿ ನೀವು ಗಮನಿಸಿರ್ತೀರಿ. ಆ ಒಂದು ಜಾಗ ಇರುವಂಥದ್ದು, ಆ ಒಂದು ಸ್ಥಳ ಇರುವಂಥದ್ದು, ಆ ಒಂದು ಕಾರ್ಯಾಲಯ ಇರುವಂಥದ್ದು ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ, ಎಸ್ಪೆಷಲಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ. ಆದರೆ ನಮ್ಮ ಜನಪ್ರತಿನಿಧಿಗಳು ಅವೆಲ್ಲವನ್ನು ಕೂಡ ಚರ್ಚೆ ಮಾಡೋ ಬದಲಾಗಿ ನೀವು ಹಂಗೆ ಮಾಡಿದಿರಿ, ನಾವು ಹಿಂಗೆ ಮಾಡಿದ್ದೋ, ನೀವು ಹಿಂಗೆ ಮಾಡಿದ್ರಿ, ನಾವು ಹಿಂಗೆ ಮಾಡಿದ್ದೋ, ನೀವು ಸರಿ ಇಲ್ಲ, ನೀವು ಡೊಂಕು, ನಾವು ಸರಿ, ನಾವು ಪಂಕು, ಈ ರೀತಿ ಆರೋಪ ಪ್ರತ್ಯಾರೋಪ ಮಾಡೋದನ್ನು ನೀವು ಗಮನಿಸ್ತಾ ಇದ್ರಿ. ಈ ಹಿಂದೆ ಇತ್ತು, ಒಂದು 10 ವರ್ಷಗಳ ಹಿಂದೆ ಕಲಾಪ ನಡೀತಿದೆ ಅಂತಂದರೆ, ಸೆಷನ್ ನಡೀತಾ ಇದೆ ಅಂತಂದರೆ ಕಣ್ಬಿಟ್ಕೊಂಡು ನೋಡೋರು ಜನ, ಏನು ನಡಿಬೋದು, ಏನು ಚರ್ಚೆ ಆಗ್ಬೋದು, ಸಕ್ಕತ್ತಾಗಿ ಮಾತಾಡಿದ್ರು ನೋಡು, ಇದು ಪಾಯಿಂಟು, ಹಿಂಗೆಲ್ಲ ನೋರು. ಬಟ್ ಇವಾಗ ಯಾರು ಕೂಡ ನೋಡ್ತಿಲ್ಲ. ಯಾಕೆ ಅಂತಂದರೆ ಅವ್ರು ಬಳಸ್ತಿರ್ತಕ್ಕಂಥ ಭಾಷೆ, ಅವರ ನಡೆ ನುಡಿ ಇವೆಲ್ಲವೂ ಕೂಡ ಜನರು ತಲೆ ಕೆಡಿಸ್ಬಿಟ್ಟು ಹೆಂಗಾರ ಮಾಡ್ಕೊಂಡು ಸಾಯ್ಲಿ ಹೋಗುವನ್ನಂತ ಬಿಟ್ಟಾಕೋ ಪರಿಸ್ಥಿತಿಗೆ ಜನ ಬಂದು ನಿಂತವ್ರೆ. ಅಷ್ಟಕ್ಕೂ ನೆನ್ನೆ ಏನು ನಡೀತು ಅಂತಂದರೆ, ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರ ಸಮ್ಮುಖದಲ್ಲಿ ಕಲಾಪ ಆರಂಭ ಆಯಿತು. ಆರಂಭ ಆದಂಥ ಸಂದರ್ಭದಲ್ಲಿ ಮೊನ್ನೆ ಸಂಸತ್ನ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಯಿತು. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎನ್ನುವಲಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಕಡೆ ಕಾಂಗ್ರೆಸ್ನ ನಾಯಕರು ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ಟೀಕಿಸ್ತಾ ಇದ್ರು BJP-ಯವರನ್ನು. ಈ ಕಡೆ BJP-ಯವರು ಪ್ರತ್ಯಾರೋಪವಾಗಿ ಅದೇ ಅಂಬೇಡ್ಕರ್ ಫೋಟೋವನ್ನು ಇಟ್ಕೊಂಡು ಇವರನ್ನು ಟೀಕಿಸ್ತಾ ಇದ್ರು. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ನೀವು ಕಾಂಗ್ರೆಸ್ನವರು, ಅವತ್ತು ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಚುನಾವಣೆಯಲ್ಲಿ ಸೋಲ್ಸಿದ್ರಿ, ಅವರಿಗೆ ಸತ್ತಾಗ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ, ಭಾರತ ರತ್ನ ಅನ್ನೋಂಥದ್ದನ್ನು ಕೊಡಲಿಲ್ಲ, ನೀವು ಅಂಬೇಡ್ಕರ್ ಅವರು ಬದುಕಿರೋ ತನಕನವ್ರಿಗೆ ನರಕವನ್ನು ತೋರಿಸ್ತವ್ರು ನೀವು ಕಾಂಗ್ರೆಸ್ನವರು, ನಾವಲ್ಲ ಅಂತ BJP-ಯವರು ಆರೋಪ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಇವರು ಕೂಡ ಆರೋಪವನ್ನು ಮಾಡ್ತಿದ್ರು. ಮೊನ್ನೆ ವಿಚಾರವನ್ನು ತಗೊಂಡು ಇದ್ದಕ್ಕಿದ್ದಾಗೆ ಇಬ್ಬರು ಮುನ್ನೆಲೆಗೆ ಬರ್ತಾರೆ. ಒಂದು BJP-ಯ ಸಿ.ಟಿ. ರವಿ ಅವರು, ಈ ಕಡೆ ಕಾಂಗ್ರೆಸ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಕಡೆ ಇವರು MLC, ಈ ಕಡೆ ಇವರು ಮಿನಿಸ್ಟರ್. ಯಾವ ವಿಚಾರಕ್ಕೆ ಮುನ್ನೆಲೆ ಬರ್ತಾರೆ ಇವರಿಬ್ಬರು ಅಷ್ಟು ಜನರ ಮಧ್ಯದಲ್ಲಿ? ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಲೂ ಅಂಬೇಡ್ಕರ್ ಅವರ ಫೋಟೋ ಇರುತ್ತೆ, ಈ ಕಡೆ ಸಿ.ಟಿ. ರವಿ ಅವರ ಕೈಲೂ ಕೂಡ ಅಂಬೇಡ್ಕರ್ ಅವರ ಫೋಟೋ ಇರುತ್ತೆ. ಈ ಸಿ.ಟಿ. ರವಿ ಅವರು ಸುಮ್ಮನಿದ್ದರೆ ಆಗ್ತಿತ್ತು. ನೆನ್ನೆ ಮಾತಾಡ್ತಾ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ಅಂತಾರೆ. ಇವರು ಸುಮ್ಮನಿದ್ದೀರಾಗೋದಕ್ಕೆ ಇವ್ರು ಸುಮ್ಮನಿರ್ತಾರ? ನಮ್ಮ ನಾಯಕನಿಗೆ ಬೈದ್ರು ಅಂತ ಅಂದ್ಬಿಟ್ಟು, ನೀವು ಹಂಗಾದ್ರೆ ಕಾರ್ ಆಕ್ಸಿಡೆಂಟ್ ಮಾಡಿಬಿಟ್ಟು ಒಂದು ಅಪಘಾತ ಪ್ರಕರಣ ಮಾಡಿದ್ರಲ್ಲ, ನಿಮ್ಮನ್ನಾಗಾರ ಕೊಲೆಗಾರ ಅನ್ಬೋದು ನಾವು ಅಂತ ಇವರು ಅಂತಾರೆ. ಇವರು ಅದನ್ನ ಅಂದ ತಕ್ಷಣ ಕೋಪ ಬಂತು, ಏನೋ ಗೊತ್ತಿಲ್ಲ, ಸಡನ್ನಾಗಿ ಬಾಯಿ ಬಟ್ ಅಂತ ಬಂದ ತಕ್ಷಣನೇ ಪ್ರಾಸ್ಟಿಟ್ಯೂಟ್ ಅಂತ ಇವರು ಅಂತಾರೆ. ಇವರು ಕೊಲೆಗಾರ ಅಂತಾರೆ, ಇವರು ಪ್ರಾಸ್ಟಿಟ್ಯೂಟ್ ಅನ್ನೋದು ಹೆಚ್ಚು ಕಮ್ಮಿ 10ಕ್ಕೂ ಹೆಚ್ಚು ಬಾರಿ ಇವ್ರು ಬಳಸ್ತಾರೆ. ಇವರು ಒಂದು 3-4 ಸಲ ಇವ್ರು ಬಳಸ್ತಾರೆ ಕೊಲೆಗಾರ ಅನ್ನೋ ಒಂದು ಪದವನ್ನು. ಸೊ ಆರೋಪ ಪ್ರತ್ಯಾರೋಪ ಆಗೇ ಹೋಯಿತು. ಅದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಹೇಳಿದಂಥ ಪದ ಅರ್ಥ ಆಗುತ್ತೆ. ಸೊ ಇವ್ರಿಗೆಲ್ಲ ಒಂದು ಕಡೆ ಒಬ್ಬರು ಮಹಿಳೆ ಆಗಿರೋದ್ರಿಂದ ಅಲ್ಲಿ ನೋವಾಗುತ್ತೆ ಆ ಕ್ಷಣ. ಅದಾದ ಬಳಿಕ ಅಲ್ಲಿಂದ ಬೈಕೊಂಡು, ನಿನಗೆ ಹೆಂಡತಿ ಇಲ್ವೇನೋ, ನಿನಗೆ ಮಗಳಿಲ್ವೇನೋ, ನಿನಗೆ ತಾಯಿ ಇಲ್ವೇನೋ ಬೈತಾರೆ ಸಿ.ಟಿ. ರವಿ ಅವ್ರನ್ನ. ಈ ಕಡೆ ಸಿ.ಟಿ. ರವಿ ಅವರು, ಯಾಕೆಂದರೆ ಈಗಾಗಲೇ ಕಲಾಪ ಅಡ್ಜರ್ನಡ್ ಆಗಿರುತ್ತೆ, ಅಂದರೆ ಮುಂದೂಡಲಾಗಿರುತ್ತೆ, ಆ ಸಂದರ್ಭದಲ್ಲಿ ಇವೆಲ್ಲ ನಡೆದಿರ್ತಕ್ಕಂಥದ್ದು. ಸೊ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಯ ಕೊಠಡಿಗೆ ಅಳ್ಕೊಂಡು ಹೋಗ್ತಾರೆ. ಈ ಕಡೆ ಸಿ.ಟಿ. ರವಿ ಅವರು ಊಟಕ್ಕೆ ಹೋಗ್ತಾರೆ, ಮಧ್ಯಾಹ್ನ ಆಗಿರುತ್ತಲ್ಲ ನೆನ್ನೆ. ಅದಾದ ಬಳಿಕ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆಗುತ್ತೆ. ಈ ಕಡೆ ಸಭಾಪತಿಯವ್ರಿಗೆ ಹೋಗ್ಬಿಟ್ಟು ಕಂಪ್ಲೇಂಟನ್ನು ಕೊಡ್ತಾರೆ, ಈ ಕಡೆ ಪೊಲೀಸರಿಗೂ ಕೂಡ ಕಂಪ್ಲೇಂಟನ್ನು ಕೊಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ಮೇಲೆ ಈ ಪದವನ್ನು ಬಳಸಿದ್ದಾರೆ ಅಂತ. ಈ ಕಡೆ ಸಿ.ಟಿ. ರವಿ ಅವರು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿಬಿಟ್ಟಿರುತ್ತೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು, ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಮೂಲತಃ ಬೆಳಗಾವಿಯವರಲ್ವಾ, ಸೊ ಅವರ ಬೆಂಬಲಿಗರು ಏನು ಮಾಡ್ತಾರೆ, ಈ ಕಡೆ ಸುವರ್ಣಸೌಧಕ್ಕೆ ನುಗ್ಗೇ ಬಿಡ್ತಾರೆ. ಪೊಲೀಸರು ಅಷ್ಟೊಂದು ಭದ್ರತಾ ಲೋಪ ಇತ್ತ? ನಾನು ಕೇಳುವಂಥ ಪ್ರಶ್ನೆ ಏನಂತಂದರೆ, ಅಷ್ಟೊಂದು ಭದ್ರತಾ ಲೋಪ, ಅಷ್ಟೊಂದು ಜನಕ್ಕೆ ಹೆಂಗೆ ಎಂಟ್ರಿ ಕೊಟ್ರಿ? ಗೇಟ್ ಮುರ್ಕೊಂಡು ಒಳಗೆ ಬರೋವಂಥ ಜನಗಳು, ಏನು ಬ್ಯಾಡ್ಸ್ ಕೊಡ್ತೀರಿ, ಏನೋ ಇದು ಕೊಡ್ತೀರಿ, ID ಕಾರ್ಡ್ ಕೊಡ್ತೀರಿ, ಏನೇನೋ ಕೊಡ್ತೀರಿ, ಬಟ್ ಹೆಂಗಾಯ್ತು ನೆನ್ನೆ ಗೊತ್ತಿಲ್ಲ ನಮಗಂತೂ. ಸೊ ಈ ಕಡೆ ಸಿ.ಟಿ. ರವಿ ಅವರು ಊಟ ಮಾಡಿಕೊಂಡು ಮತ್ತೆ ಕಲಾಪಕ್ಕೆ ಬರುವಂಥ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಸಿ.ಟಿ. ರವಿ ಅವರನ್ನ ಮುತ್ತುವರೆದ್ಬಿಡ್ತಾರೆ.
ಬೋ ಮಗ ಆ ಮಗ ಈ ಮಗ ಅಂತೆಲ್ಲ ಬೈದಾಕ್ಬಿಡ್ತಾರೆ. ಬಾರೋ ನಮ್ಮ ಅಕ್ಕ ಹಂಗೆ ಬೈತೆ ಹಿಂಗೆ ಬೈತೆ ಅಂತೆಲ್ಲ ಅಂದ್ಕೊಂಡ್ಬಿಡ್ತಾರೆ. ಸೊ ತಕ್ಷಣ ಮಾರ್ಷಲ್ಗಳು ಮತ್ತು ಪೊಲೀಸರು CT ರವಿ ಅವರನ್ನು ಆ ಗೇಟ್ ಇರುತ್ತಲ್ಲ ಅದರೊಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಈ ಕಡೆ ಇವ್ರನ್ನ ಬಿಟ್ಕೊಡ್ತಾರೆ. ಸೊ ಇವ್ರು ಏನು ಹೋಗ್ಬಿಟ್ಟು ಆ ಕಂಬಿಗಳೆಲ್ಲ ಮುರಿದು ಒದೆಯೋ ಅಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಈ ಕಡೆ CT ರವರು ಕೂಡ ಬಾರೋ ನೋಡ್ತೀನಿ ಅಂತ ಇವರು ಅಂತಾರೆ. ಸೊ ಮಾತುಗೆ ಮಾತು ನಡೆದೋಗುತ್ತೆ. ಮಾಧ್ಯಮಗಳೆಲ್ಲವೂ ಕೂಡ ನೀವು ಪ್ರಸಾರ ಆಗಿ ನೋಡಿದ್ದೀರಿ. ಸೊ ಅದಾದ ಬಳಿಕ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುದ್ದಿ ನಡೆಯುತ್ತೆ, ರಾಜ್ಯದ ಕಾಂಗ್ರೆಸ್ ನಾಯಕರು, ಆಡಳಿತ ಪಕ್ಷದ ನಾಯಕರು ಎಲ್ಲರೂ ಕೂಡ ಭೇಟಿ ಕೊಡ್ತಾರೆ. ಕಲಾಪಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸಭಾಪತಿಗಳ ಹತ್ರ ಹೋಗಿ ಚರ್ಚೆ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿರುತ್ತಲ್ಲ ಅದನ್ನು ತೆಗಿಸಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒಂದು ಕೊರತೆ ಏನು ಅಂತಂದರೆ ಮುಂದೂಡಲಾದ ನಂತರ ಅಲ್ಲಿ ಆನ್ ಆಗಲ್ವಂತೆ ಕ್ಯಾಮ್ರಾ ಮತ್ತು ಇದು. ಸೊ ಇಷ್ಟು ರೆಕಾರ್ಡ್ ಆಗಿರುವಂಥದ್ದು ಮಾಧ್ಯಮಗಳ ಕ್ಯಾಮ್ರಾಗಳಲ್ಲಿ ಸೆರೆ ಆಗಿರುವಂಥದ್ದು ಇವರಿಬ್ಬರದ್ದು ಫೈಟ್, ಇವರಿಬ್ಬರು ಜಗಳ. ಸೊ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ಕೊಲೆಗಾರ ಅನ್ನೋಂಥದ್ದು ಬಳಸಿರೋದು ಕೂಡ ಸ್ಪಷ್ಟವಾಗಿ ಕೇಳ್ತಿದೆ, ಇವರು ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಒಂದು ಪದವನ್ನು ಬಳಸಿರೋದು ಕೂಡ ಸ್ಪಷ್ಟವಾಗಿ ಕೇಳ್ತಿದೆ. ಇವ್ರು ಸರಿ ಇವ್ರು ತಪ್ಪು ಅನ್ನೋದನ್ನೆಲ್ಲ ಇಬ್ಬರು ಕೂಡ ಬಳಸಿದ್ದಾರೆ. ಅದಾದ ಬಳಿಕ ಏನಾಯಿತು, ಕೋಪ ಮಾಡ್ಕೊಳ್ತಾರೆ ಆಡಳಿತ ಪಕ್ಷದ ನಾಯಕರು. ಈ ಕಡೆ ಇವರು ಕೂಡ ಅದೇನಾಗುತ್ತಾ ಆಗಲಿ ಅದನ್ನು ತೆಗಿಸಿ, ಆಡಿಯೋ ತೆಗಿಸಿ ನೋಡೋಣ, ವಿಡಿಯೋ ತೆಗಿಸಿ ಅಂತ ಇವರು ಕೂಡ ಪ್ರತ್ಯಾರೋಪಕ್ಕೆ ಉತ್ತರ ಕೊಡ್ತಾರೆ. ಪೊಲೀಸರು ಸಂಜೆ 6 ಗಂಟೆ ಆಗ್ತಿದೆ ತಡ ಬರ್ತಾರೆ. ಕಲಾಪದ ಹತ್ರ CT ರವಿ ಅವರನ್ನು ಎತ್ತಾಕೊಂಡು ಹೋಗ್ತಾರೆ. ಈ ಕಡೆ CT ರವಿ ಅವರು ಹೋರಾಟ ಮಾಡ್ಕೊಂಡು ಜೀಪ್ ಹತ್ಕೊಂಡು ಹೋಗ್ತಾರೆ. ಸೊ ಅದಾದ ಬಳಿಕ ಏನು ನಡೀತು ಅನ್ನುವಂಥದ್ದು ಈಗ ಇರುವಂಥದ್ದು ಪ್ರಶ್ನೆ. ಅಂದರೆ ನಿನ್ನೆ ರಾತ್ರಿ ಏನು ನಡೀತು ಅನ್ನುವಂಥದ್ದು. ಸೆಕ್ಷನ್ ಅಂದರೆ BNS ಭಾರತೀಯ ನ್ಯಾಯ ಸಂಹಿತೆ 75 ಹಾಗೆಯೇ 79 ಅಡಿಯಲ್ಲಿ CT ರವಿ ಅವರನ್ನು FIR ಮಾಡಿಕೊಂಡು ಬಂಧಿಸ್ತಕ್ಕಂಥದ್ದು ಹಿರೇಬಾಗೇವಾಡಿ ಪೊಲೀಸರು. ಸೊ ಈ ಕಡೆ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಪ್ರಸಾರ ಆಗುತ್ತೆ, CT ರವಿ ಅವರನ್ನು ಇವತ್ತು ಬಂಧಿಸಲಾಗಿದೆ ಅಂತ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೈಟ್ ಕೇಳೋದಕ್ಕೆ ಅಂದರೆ ಪ್ರತಿಕ್ರಿಯೆ ಕೇಳೋದಕ್ಕೆ ಮಾಧ್ಯಮದವರು ಹೋಗ್ತಾರೆ. ಸೊ ಅವರು ಕಣ್ಣೀರು ಹಾಕ್ಕೊಂಡು ನನ್ನನ್ನು ಗಟ್ಟಿಗಿತ್ತಿ ಅಂತಿದ್ರು, ನನ್ನನ್ನು ರಾಣಿ ಚೆನ್ನಮ್ಮನಿಗೆ ಹೋಲಿಸ್ತಿದ್ರು, ಒಬ್ಬ ಗಂಡಸಿನಂಥ ಧೈರ್ಯ ಇರುವಂಥಳು ಅಂತಿದ್ರು. ಬಟ್ ನನ್ನನ್ನು ಇವತ್ತು ತುಂಬ ಕುಗ್ಗಿಸ್ಬಿಟ್ರು, ನನಗೆ ತುಂಬ ನೋವಾಗಿದೆ, ನಾನು ಇವತ್ತು ಏನೂ ಕೂಡ ಮಾತಾಡಲ್ಲ ಅಂತ ಅಂದ್ಕೊಂಡು ಅವರು ಕೂಡ ಕಣ್ಣೀರು ಹಾಕೊಂಡು ಹೊರಟೋಗ್ತಾರೆ. ಸೊ ಅದಾದ ಬಳಿಕ ಹಿರೇಬಾಗೇವಾಡಿ ಪೊಲೀಸರು CT ರವಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ನಂದಗಡಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಖಾನಾಪುರಕ್ಕೆ ಶಿಫ್ಟ್ ಆಗುತ್ತೆ. ಖಾನಾಪುರಕ್ಕೆ ಅಲ್ಲಿಂದ CT ರವಿ ಅವರನ್ನು ರಾಮದುರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ 4 ಜಿಲ್ಲೆಗಳನ್ನ ಸುತ್ತಿಸ್ಬಿಟ್ಟವ್ರೆ ಮಧ್ಯರಾತ್ರಿ 3 ಗಂಟೆ ತನಕ. ಈ ಗ್ಯಾಪಲ್ಲಿ ಏನಾಗಿದೆ, CT ರವಿ ಅವರ ತಲೆಬುರುಡೆಯಲ್ಲಿ ಓಪನ್ ಆಗಿದೆ. ಅದು ಹೆಂಗಾಯಿತು ಅಂತ ಈಗಲೂ ಕೂಡ ಗೊತ್ತಾಗ್ತಿಲ್ಲ. CT ರವಿ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಹೆಂಗಾಯಿತು, ಇವರೇ ಯಾರೋ ಮಾಡಿದ್ದಾರೆ ಇವ್ರು ಹೇಳ್ತಿರೋಂಥದ್ದು. ಪೊಲೀಸರು ಹೇಳ್ತಿರೋದಂತಂದರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಗೇಟ್ ಇತ್ತಲ್ಲ ಅದು ತಾಗಿ ಇಟ್ಕೊಂಡು ಹಂಗಾಗಿರೋದು ಅಂತ. ಸೊ ಇಲ್ಲಿ ನ್ಯಾಯಾಲಯದ ಕಲಾಪಕ್ಕೆ ಬರ್ತೀನಿ. ಫಸ್ಟ್ ಹೇಳೋದಂತಂದರೆ, ಸೊ ಇದೆಲ್ಲ ಆಗುವಂಥ ಸಂದರ್ಭದಲ್ಲಿ CT ರವಿ ಅವರನ್ನು ಇವರು ಕರ್ಕೊಂಡು ಸುತ್ತಾಡ್ತಾ ಇರ್ತಾರೆ ಬೆಳಗಾನಂತೆ. ಪೊಲೀಸ್ ಕಮಿಷನರ್ ಕೊಟ್ಟಿರುವಂಥ ಮಾಹಿತಿ ಏನು ಅಂತಂದರೆ, ಯಾವ ಕಾರಣಕ್ಕೆ ಅವ್ರನ್ನ ಸುತ್ತಿದ್ದೀವಿ ನೈಟೆಲ್ಲ ಅಂತಂದರೆ BJP ನಾಯಕರು ಸ್ಟೇಷನ್ ಹತ್ರ ಸುತ್ತುವರಿತಾ ಇದ್ರು, ಆ ಕಾರಣದಿಂದ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರನ್ನು ಕರ್ಕೊಂಡು ಆ ರೀತಿ ಓಡಾಡಿರುವಂಥದ್ದು ಬೇರೆ ಬೇರೆ ಸ್ಟೇಷನ್ಗಳಿಗೆ. ಸ್ಟೇಷನ್ ಲಿಮಿಟ್ ಬೇರೆ ನಾವೆಲ್ಲೂ ಹೋಗಿಲ್ಲ ಅಂತ. ಬಟ್ CT ರವಿಯವರು ಕರ್ಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ 3 ಗಂಟೆ ಸಮಯದಲ್ಲಿ ಕಾರಿನಿಂದ ಕೆಳಗಿಳಿದು ಮಧ್ಯರಾತ್ರಿ ಆ ನಡು ರಸ್ತೆಯಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ. ನನ್ನನ್ನು ನೀವೆಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೀರಿ, ನನ್ನನ್ನು ನೀವೇನೋ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಿ, ನನ್ನನ್ನು ಸಾಯಿಸಬೇಕು ಅಂತ ಏನೋ ಪ್ರಯತ್ನ ಪಡ್ತಾ ಇದ್ದೀರಿ, ನನ್ನನ್ನು ಯಾಕೆ ಇಷ್ಟೊಂದು ಸುತ್ತಿಸ್ತಾ ಇದ್ದೀರಾ, ನನಗೆ ಊಟ ಕೊಟ್ಟಿಲ್ಲ, ನನಗೆ ಪ್ರಥಮ ಚಿಕಿತ್ಸೆ ಆಗಿಲ್ಲ, ಗಾಯ ಬಂದು ರಕ್ತ ಬಂದಿರೋ ನನಗಿನ್ನೂ ಪ್ರಥಮ ಚಿಕಿತ್ಸೆ ಆಗಿಲ್ಲ, ನನಗೇನು ಮಾಡಬೇಕು ಅಂತ ಮಾಡ್ತಿದ್ದೀರಿ ನೀವು, ಅಲ್ಲಿಂದ 100 ಕಿಲೋಮೀಟರ್ ಅಂತ ರಾಮದುರ್ಗ ಸ್ಟೇಷನ್ ಏನು ಕರ್ಕೊಂಡು ಹೋಗ್ತಾ ಇದ್ದೀರಾ, ನನಗೆ ನಿದ್ರೆ ಕೊಡ್ತಿಲ್ಲ, ಮಾನಸಿಕವಾಗಿ ನೀವು ಹಿಂಸೆ ಕೊಡ್ತಾ ಇದ್ದೀರಿ ಅಂತ ಅಂದ್ಕೊಂಡು ನಡು ರಸ್ತೆಯಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಪೊಲೀಸರು ಆಯ್ತು ಬನ್ನಿ ಸರ್ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾರೆ. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ, ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ, ನನ್ನನ್ನ ನಿಮ್ಮ ಉದ್ದೇಶ ಏನಿದೆ ನಾನು ಮರ್ಡರ್ ಮಾಡೋಕ್ಕೆ ನೀವು ಉದ್ದೇಶ ಮಾಡಿರೋದು, ನನ್ನನ್ನು ಮರ್ಡರ್ ಮಾಡೋಕ್ಕೆ ಮಾಡಿದ್ರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ ನೀವು, ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು. ಅದಾದ ಬಳಿಕ CT ರವಿ ಅವರ ಪರ ವಕೀಲರಾದರು ಇವತ್ತು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ. ಸೆಕ್ಷನ್ 480 480 ಪ್ರಕಾರ ಬೇಲ್ಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಸೊ ಅಲ್ಲಿ ಪ್ರಕ್ರಿಯೆ ನಡೆಯುವಂಥದ್ದು. CT ರವಿ ಅವರು ಬರ್ತಾರೆ, ನ್ಯಾಯಾಧೀಶರ ಬಳಿ ಕಣ್ಣೀರನ್ನು ಹಾಕ್ತಾರೆ ಕೋರ್ಟ್ನಲ್ಲಿ. ನನಗೆ ರಾತ್ರಿ ಇಡೀ ತುಂಬ ಹಿಂಸೆ ಕೊಟ್ಟಿದ್ದಾರೆ ಪೊಲೀಸರು, ನನ್ನನ್ನು ಹಂಗೆ ಕರ್ಕೊಂಡು ಹೋಗಿದ್ರು, ಇಲ್ಲೆಲ್ಲೋ ಸುತ್ತಾಡಿಸ್ಬಿಟ್ರು, ಊಟ ಕೊಟ್ಟಿಲ್ಲ ನನಗೆ, ರಾತ್ರಿ ಇಡೀ ನನಗೆ ಆ ಗಾಯ ಆಗಿದ್ರು ನನಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟಿಲ್ಲ, ಯಾವ ಕಾರಣಕ್ಕೆ ನನಗೆ ಗಾಯ ಆಯಿತು ಗೊತ್ತಿಲ್ಲ, ಪೊಲೀಸರು ಯಾರೋ ನನಗೆ ಹೊಡೆದಿದ್ದಾರೆ, ಸೊ ಮಧ್ಯದಲ್ಲೆಲ್ಲೋ ಕರ್ಕೊಂಡು ಹೋಗ್ತೀರ, ನನ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳಿದ್ರು, ಹಿಂಗೆಲ್ಲ ಹೇಳಿದ್ರು ಅಂತ ನ್ಯಾಯಾಲಯದಲ್ಲಿ ಹೇಳ್ಕೊಂಡ್ರು. ಸೊ ಅದಾದ ಬಳಿಕ ಜಡ್ಜು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಈ ಕಡೆ ವಕೀಲರು ಕೂಡ ಏನು ಹೇಳಿದ್ರು ಅಂತಂದರೆ, ಇವ್ರ ಪರ ವಕೀಲರು, ನಾನು ನನ್ನ ಕಕ್ಷಿದಾರರನ್ನ ಬೆಳಗ್ಗೆ ಮೀಟ್ ಮಾಡೋಕೆ ಹೋದಾಗ ಕೈಕಾಲದ ನಡುಗ್ತಿದ್ದು, ಅಂದರೆ ಪೊಲೀಸರು ಆ ರೇಂಜಿಗೆ ಇವ್ರನ್ನ ಎದುರಿಸಿದ್ದಾರೆ, ಸೊ ಇದು ತಪ್ಪು, ಹಾಗಾಗಿ ಇವರಿಗೆ ಬೇಲ್ ಮಂಜೂರಾತಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾರೆ. ಸೊ ಕೋರ್ಟ್ ಹೆಚ್ಚು ಕಡಿಮೆ 1:30 3 ಗಂಟೆಗೆ ಆದೇಶ ಬರುತ್ತೆ ಅಂತ ಅಂದ್ಕೊಂಡು, ಸೊ 2:30ಕ್ಕೆ ಆದೇಶ ಬಂದ್ಬಿಡ್ತು. ಕೋರ್ಟ್ ಏನನ್ನ ಹೇಳ್ತು ಅಂತಂದರೆ,
ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಅಲ್ಲಿಗೆ ಆ ಕೇಸನ್ನು ವರ್ಗಾವಣೆ ಮಾಡಲಾಗಿದೆ. ಸೊ ಇದು ಈ ಲಿಮಿಟಿಗೆ ಬರಲ್ಲ, ಆ ಕಾರಣದಿಂದ ಅಲ್ಲಿ ಮಾಡ್ಕೊಳ್ಳಿ ಅನ್ನೋಂಥದ್ದನ್ನು. ಸೊ ಬೆಳಗಾವಿಯ JMFC ನ್ಯಾಯಾಲಯದ ಕೋರ್ಟ್ ಹೆಚ್ಚು ಕಡಿಮೆ ಒಂದು 3 ಗಂಟೆಗೆ ಆದೇಶ ಕೊಟ್ಟು ಅಲ್ಲಿಂದ ಈಗ CT ರವಿ ಅವರು NH4 ಮೂಲಕ ರಾಷ್ಟ್ರೀಯ ಹೆದ್ದಾರಿ 4 ಮೂಲಕ ಬೆಂಗಳೂರಿಗೆ ಈಗ ಬರ್ತಾ ಇದ್ದಾರೆ. ಸರಿ, ಸುಮಾರು ನನ್ನ ಪ್ರಕಾರ ಮಧ್ಯರಾತ್ರಿ 11 ಗಂಟೆ ಆದರೂ ಆಗಬಹುದು ಅಥವಾ 12 ಗಂಟೆ ಆದರೂ ಆಗಬಹುದು ಅವ್ರು ಬಂದು ರೀಚ್ ಆಗೋದಕ್ಕೆ. ಸೊ ನೋಡಬೇಕು ಏನು ಹೇಳುತ್ತೆ ಕೋರ್ಟು. ಇಲ್ಲಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವರನ್ನ ಬರೋದಕ್ಕೂ ಮೊದಲೇ ಆದೇಶವನ್ನು ಕೊಡುತ್ತಾ, ಯಾಕಂತಂದ್ರೆ ಅಲ್ಲಿಂದ ಈಗ ಕೇಸ್ ಪಾಸ್ ಆಗಿದೆಯಲ್ಲ. ಸೊ ನೋಡ್ಬೇಕೇನಾಗುತ್ತೆ, ಇಲ್ಲ ನಾಳೆಗೆ ಕಾಯ್ದಿರಿಸಲಾಗುತ್ತಾ ಈ ಒಂದು ವಿಚಾರಣೆಯನ್ನು, ಅಥವಾ ನಾಳೆ ಏನಾದರೂ ತಡ ಆದರೆ ಭಾನುವಾರ ರಜಾ. ಸೊ ಸೋಮವಾರದ ತನಕನೂ ಕೂಡ CT ರವಿ ಅವರು ಈ ಥರ ಇರ್ತಾರೆ. ಸೊ ಪೊಲೀಸರ ಸುಪರ್ದಿಯಲ್ಲೇ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋಂಥದ್ದು. ಸೊ ಇದೆಲ್ಲದರ ನಡುವೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇವತ್ತು ಮಾಧ್ಯಮಗಳಲ್ಲಿ ಮಾತಾಡ್ತಾರೆ. ತುಂಬ ಬೇಜಾರಾಗಿದೆ ನನಗೆ. ಹೆಚ್ಚು ಕಡಿಮೆ ಒಂದು 40 ವರ್ಷದ ಈ ರಾಜಕೀಯ ಜೀವನದಲ್ಲಿ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸದನದಲ್ಲಿ ರೆಕಾರ್ಡ್ ಆಗಿರುವಂಥ ಆಡಿಯೋ ಕ್ಲಿಪ್, ವಿಡಿಯೋ ಕ್ಲಿಪ್ಪನ್ನು ತೆಗೆಸೋಣ ಅಂತಂದರೆ ಅಲ್ಲಿ ಯಾವುದು ಕೂಡ ರೆಕಾರ್ಡ್ ಆಗಿಲ್ಲ. ಅದೆಲ್ಲವನ್ನು ಹೊರತುಪಡಿಸಿದ್ರೆ ಪರಿಷತ್ನ 4 ಸದಸ್ಯರು, ಅಂದರೆ ಕಾಂಗ್ರೆಸ್ನ 4 ಸದಸ್ಯರು ಬಂದು ಪ್ರತ್ಯಕ್ಷ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ವಿರುದ್ಧ ಕ್ರಮ ಕೈಗೊಳ್ತಾ ಇರುವಂಥದ್ದು ಕೂಡ ಅವ್ರು ಹೇಳ್ತಾರೆ, ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಈ ಕಡೆ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಸಭಾಪತಿಗಳಿಗೆ ಅಲ್ಲಿಂದ ಒಂದು ಲೆಟರ್ನ, ಮನವಿ ಪತ್ರವನ್ನು ಬರೆದು ಕಳಿಸ್ತಾರೆ. ಏನು ನಡೀತಿದೆ ತನಿಖೆ ಅದನ್ನು ಇನ್ನೂ ಸ್ವಲ್ಪ ಚುರುಕಾಗಿ ಮಾಡಿಸಿ ಅನ್ನೋಂಥದ್ದನ್ನು ಕೇಳ್ಕೊಳ್ತಾರೆ. ಇದೆಲ್ಲದರ ನಡುವೆ ಈ ಕಡೆ ಚಿಕ್ಕಮಗಳೂರಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ, ಬೆಂಕಿ ಹಚ್ಚುತ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ ಕಾಂಗ್ರೆಸ್ನವರ ವಿರುದ್ಧ. ಈ ಕಡೆ ಬಂತು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಣದವರು ಇವರು ಕೂಡ ಕೆಂಡಕಾರ ನಿಂತಿದ್ದಾರೆ ಈ ಪದವನ್ನು ಬಳಸಿರೋದಕ್ಕೆ. ಸೊ ಈ ಕಡೆ BJP ನಾಯಕರು ಕೌಂಟರ್ಗಳನ್ನ ಕೊಡ್ತಾ ಇದ್ದಾರೆ, ಈ ಕಡೆ ಇವರು ಕೂಡ ಕೌಂಟರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಓವರಾಲ್ ಆಗಿ ಜನಕ್ಕೆ ಏನಾಗಿದೆ ಅಂತಂದರೆ ರಾಜ್ಯದ ಸಮಸ್ಯೆಗಳೋಗಿ ಇವರ ಆಂತರಿಕ ಸಮಸ್ಯೆಗಳ ಬಗ್ಗೆ ನೋಡುವಂಥ ಪರಿಸ್ಥಿತಿ ಜನರಿಗೆ ಉಂಟಾಗಿದೆ. ಸೊ ಕಾದ್ ನೋಡೋಣ. ಇವತ್ತು 11 ಗಂಟೆ 12 ಗಂಟೆಗೆ ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ, ಜೈಲು ಅನ್ನುತ್ತಾ ಬೇಲ್ ಅನ್ನುತ್ತಾ. ಸೆಕ್ಷನ್ 75 ಬಂದು ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಸೊ ಒಂದು ಕಡೆ ಬೇಲ್ ಕಷ್ಟ. ಸೆಕ್ಷನ್ 79 ಬಂದು ಜಾಮೀನು ನೀಡಬಹುದಾದಂಥ ಕೇಸ್ ಆಗಿದೆ. ಸೊ ಇಲ್ಲಿ ಏನು ಹೇಳುತ್ತಾರೆ ಅಂತಂದರೆ, ಈ 2 ಸೆಕ್ಷನ್ಗಳು ಒಬ್ಬ ಮಹಿಳೆಯ ನಮ್ರತೆಯನ್ನು ಕೆಣಕುವಂಥದ್ದು, ಆ ಮಹಿಳೆಯ ನಮ್ರತೆಗೆ ಘಾಸಿ ಮಾಡುವಂಥದ್ದು, ಲೈಂಗಿಕವಾಗಿ ಆಕೆಯನ್ನು ಸಭೆಯಲ್ಲಿ ಅಥವಾ 4 ಜನರ ಮುಂದೆ ಮರ್ಯಾದೆ ಕಳೆಯುವಂಥದ್ದು, ಅಥವಾ ಸನ್ನೆ ಮಾಡುವಂಥದ್ದು, ಲೈಂಗಿಕ ಸನ್ನೆಗಳ ಮೂಲಕ ಅವಮಾನಿಸುವಂಥದ್ದು. ಸೊ ಈ ಒಂದು ಪ್ರಕರಣದಲ್ಲೇ ಈ ಒಂದು ಸೆಕ್ಷನ್ ಬರುತ್ತೆ. ಸೊ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ರಾಜ್ಯ ರಾಜಕೀಯದ ಪರಿಸ್ಥಿತಿ ಈ ರೀತಿ ಹೋಗ್ತಾ ಇದೆ. ನಮ್ಮ ಜನ ಪಾಪ TV ಮುಂದೆ ಕಾಯ್ಕೊಂಡು ಕೂತವ್ರೆ. ನಮ್ಮೂರ್ಗೆ ಹತ್ತತ್ತಾರೆ, ನಮ್ಮೂರ್ಗೆ ಇತ್ತತ್ತಾರೆ, ಬಸ್ ಬಿಡ್ತಾರೆ, ನೀರು ಬಿಡ್ತಾರೆ, ಚರಂಡಿ ಮಾಡ್ತಾರೆ, ರೋಡ್ ಹಾಕ್ತಾರೆ ಅಂತೆಲ್ಲನೂ ಇವ್ರು ಮಾಡ್ತಾ ಇರುವಂಥದ್ದು ಆ ಪದ ಈ ಪದ ಎಲ್ಲವನ್ನು ಬಳಸ್ಕೊಂಡು ಸಂಸತ್ತಲ್ಲಿ ಆ ಗಲಾಟೆ, ಸದನದಲ್ಲಿ ಈ ಗಲಾಟೆ. ಸೊ ಓವರಲ್ಲ ಗೊತ್ತಿಲ್ಲ. ಸಾಧ್ಯವಾದರೆ ಇದೆಲ್ಲವನ್ನು ಕೂಡ ನೋಡಿ ತಲೆ ಕೆಟ್ಟೋಗೈತೆ. ಅದರಲ್ಲೂ ಕೂಡ ಬೆಳಗ್ಗೆ ಹೋಗಿ UI ಸಿನಿಮಾ ನೋಡ್ಕೊಂಡು ಬಂದೆ, ಅಲ್ಲೂ ಅರ್ಧ ತಲೆ ಕೆಟ್ಟೋಗಿತ್ತು. ಸೊ ಹೋಗಿ ನೋಡಿ ನೀವು ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ